ಪುತ್ತೂರು ಶಾಸಕರು ಅರುಣ್ ಕುಮಾರ್ ಪುತ್ತಿಲ್ ಅವರ ಭಿಕ್ಷೆಯಿಂದ ಶಾಸಕರಾಗಿತ್ತು ಅಂತೇಳಿ ನಿನ್ನೆ ಬಿಜೆಪಿಯ ರಾಜೇಶ್ ಬನ್ನೂರು ಅವರು ಹೇಳಿದ್ದಾರೆ. ಅದಕ್ಕೆ ನಿಮ್ಮ ರಿಯಾಕ್ಷನ್? ನೋಡಿ, ನಾವು ಅಂತವರೆಲ್ಲ ಮಾತಾಡಿದಕ್ಕೆ ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಇದು ಜನರ ತೀರ್ಮಾನ. ಅದರಿಂದ ಇಂಥ ಲೋ ಲೆವೆಲ್ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡುವವರು ನಾವಲ್ಲ. ನಾವು ಏನಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ. ಯಾರೋ ಒಬ್ಬರು ಹೀಗೆ ಮಾತಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ಜನ ಅದನ್ನು ತೀರ್ಮಾನ ಮಾಡ್ತಾರೆ ಹೊರತು ನಾವು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ. ನೀವು ಸರ್ವಾಧಿಕಾರಿ ಅಂತ ವರ್ತಿಸ್ತಾ ಇದ್ದಾರೆ. ಸರ್ವಾಧಿಕಾರಿ ಅಂತ ನಾನು ಯಾವತ್ತೂ ನಾವು ವರ್ತಿಸುವುದಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅಭಿವೃದ್ಧಿಯನ್ನು ನೋಡಿ, ನಮ್ದು ಸರ್ವಾಧಿಕಾರ ಇರುವಂಥದ್ದು ಓನ್ಲಿ ಅಭಿವೃದ್ಧಿಯಲ್ಲಿ. ಅವರ ಯಾವುದೇ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥದ್ದಿಲ್ಲ. ಇನ್ನಷ್ಟು ಅಭಿವೃದ್ಧಿ ಮಾಡ್ತೇನೆ. ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲಿಕ್ಕೆ ಆಗದವರು ಈ ಥರ ಎಲ್ಲ ವಿಚಾರಗಳನ್ನು ಹೇಳಿ ದಾರಿ ತಪ್ಪಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ನಾವು ಯಾವತ್ತೂ ಕೂಡ ದಾರಿ ತಪ್ಪುವುದಿಲ್ಲ. ನಮ್ಮ ಹತ್ರ ಇರುವುದು ಒಂದೇ ಒಂದು ಮೋಟೋ, ದ್ಯಾಟ್ ಈಸ್ ಡೆವಲಪ್ಮೆಂಟ್ ಆಫ್ ಪುತ್ತೂರು ಆರ್ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ. ಮತ್ತು ಇವರ ಚಿಲ್ಲರೆ ಪ್ರಶ್ನೆಗಳಿಗೆ ಇವರು ಎಷ್ಟು ಹಾರಿದ್ರು ನಾವು ಅದಕ್ಕೆ ಉತ್ತರ ಕೊಡುವಂಥ ಕೆಲಸಗಳನ್ನು ಮಾಡುವುದಿಲ್ಲ. ನಾವು ಶಾಸಕನಾಗಿ ಏನೆಲ್ಲ ಕೆಲಸ ಮಾಡಬೇಕಾ ಅಭಿವೃದ್ಧಿ ನಡೆಯಲ್ಲಿ ಆ ಕೆಲಸವನ್ನು ಮಾಡ್ತೇನೆ ಹೊರತು ಇವರಿಗೆ ಉತ್ತರ ಕೊಡ್ಕೊಂಡು ಹೋಗ್ಲಿಕ್ಕೆ ನಾವು ಹೋಗುವುದಿಲ್ಲ. ಇವ್ರು ಏನೇನು ಮಾಡ್ತಾರೆ ಅದಕ್ಕೆ ಅವರವರಿಗೆ ಉತ್ತರ ಸಿಗ್ತದೆ, ನಾವೇನು ಉತ್ತರ ಕೊಡಬೇಕಿಲ್ಲ. ಅದರಿಂದ ನಮ್ಮದು ಮೋಟ ಇರುವಂಥದ್ದು ಅಭಿವೃದ್ಧಿ ಮಾತ್ರ ಅಲ್ಲದೆ ಬೇರೆ ಯಾವುದಕ್ಕೂ ಉತ್ತರ ಕೊಡುವಂಥ ಪ್ರಶ್ನೆ. ಸರ್, ವಿಟ್ಲದಲ್ಲಿ ರಿಂಗ್ ರೋಡ್ ಆಗಬೇಕು ಅಂತ ಹೇಳಿ ನಿನ್ನೆ ಬೇಡಿಕೆ ಕೊಟ್ಟಿದ್ದಾರೆ, ಕೇಳಲ್ಪಟ್ಟೆ. ರಿಂಗ್ ರೋಡ್ನವರಿಗೂ ಕೂಡ ಜಾಗ ಹೋಗೋದಿಲ್ವಾ? ವಿಟ್ಲದ ಎಲ್ಲ ವರ್ತಕರು ಮಾತ್ರ ನಿನ್ನೆ ನನ್ನ ಹತ್ರ ಬಂದಿದ್ರು. ಸುಮಾರು ಅರ್ಧ ಗಂಟೆಯಷ್ಟು ಹೊತ್ತಿಗೆ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ನಾನು ಅವರದ್ದೆಲ್ಲ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ನೋಡಿ, ಡಬಲ್ ರೋಡು ಆಗಬೇಕು. ರಿಂಗ್ ರೋಡ್ ಹೋಗ್ಬೇಕಿದ್ರು ನೀವು ಹೇಳಿದಾಗೆ ಅಷ್ಟೇ ಜಾಗ ಹೋಗ್ತದೆ. ಅಲ್ಲಿ ಎಲ್ಲ ಮನೆಗಳು ಎಲ್ಲ ಹೋಗ್ತದೆ. ಇದಕ್ಕಿಂತ ಜಾಸ್ತಿ ಮನೆಗಳು ಅಲ್ಲಿ ಹೋಗ್ತದೆ. ಅಲ್ಲಿ ಹೊಸ ಮನೆಗಳು ಇರುವಂಥದ್ದು, ಇಲ್ಲಿ ಹಳೆ ಕಟ್ಟಡಗಳು ಇರುವಂಥದ್ದು. ಆದರೂ ಅವರು ಇಲ್ಲ, ಇದನ್ನು ತೆಗಿಬಾರ್ದು, ನಮಗೆ 4 ಲೇನ್ ಅಗತ್ಯ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆದರೆ ಜನರಲ್ ಪಬ್ಲಿಕ್ ಏನು ಹೇಳ್ತಾರೆ, 4 ಲೇನ್ನ ಅಗತ್ಯ ಇದೆ ಅಂತ ಹೇಳ್ತಾರೆ. ನಾನು ಆದರೂ ಅವರಿಗೆ ಹೇಳಿದ್ದೀನಿ, ನಿಮಗೆ ಬೇಡ ಆದರೆ ಅಶೋಕ್ ರೈಗೆ ಬೇಡ, ಜನರಿಗೆ ಬೇಡ ಆದರೆ ನನಗೆ ಬೇಡ. ಅವರನ್ನೆಲ್ಲ ಅವರು ಇನ್ನು ಹಂತವಾಗಿ ಮನ ಉಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅವರಿಗೂ ಅಭಿವೃದ್ಧಿ ಆಗ್ತದೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಅವರ ಹತ್ರ ಕೇಳಿಕೊಂಡೇ ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇವೆ. ಈಗ 4 ಲೇನನ್ನು ವಿಟ್ಲ ಎಂಟ್ರಿವರೆಗೆ ತರುವಂಥ ಕೆಲಸವನ್ನು ಮಾಡ್ತೇವೆ. ಮುಂದೆ ಅವರ ಹತ್ರ ಚರ್ಚೆ ಮಾಡಿ ಜನ ಒಪ್ಪಿಗೆ ಕೊಟ್ಟರೆ ಅಭಿವೃದ್ಧಿ ಮಾಡ್ತೇವೆ ಹೊರತು ಇಲ್ಲ ಅಂತಂದರೆ ಅದಕ್ಕೆ ಆ ಕೆಲಸಕ್ಕೆ ನಾವು ಕೈ ಹಾಕುತ್ತೀವಿ. ಪುತ್ತೂರಿನಲ್ಲಿ ಮರಗಳು ಬಹಳ ಕಡಿತ ಆಗ್ತಾ ಇದೆ. ಇದ್ರ ಬಗ್ಗೆ ಕ್ರಮ ಏನು? ಶಾಸಕರ ಅಲ್ಲ, ಯಾರು ಹೇಳಿದ್ದು ಮರ ಕಡಿದಿದ್ದಾರೆ ಅಂತ? ನಿನ್ನೆ ಆ ಬಗ್ಗೆ ಆರೋಪ ಆಯ್ತು. ಮರ ಕಡಿದ ಅಲ್ಲ, ಅರಣ್ಯ ಇಲಾಖೆ ಇದೆ, ಕಂಪ್ಲೇಂಟ್ ಕೊಡಿ. ಮತ್ತೆ ಫಾರೆಸ್ಟ್ ಅವ್ರಿಗೆ ಏನು ಕೆಲಸ ಇದೆ? ಇವ್ರು ಕಂಪ್ಲೇಂಟ್ ಕೊಡ್ಲಿ. ಯಾರೆಲ್ಲ ಮರ ಅನಧಿಕೃತವಾಗಿ ಕಡಿತಾರೆ ಅವರೆಲ್ಲ ಒಳಗೆ ಹಾಕಬೇಕು. ನಾನು ಹೇಳ್ತೇನೆ, ಕಂಪ್ಲೇಂಟ್ ಕೊಡಬೇಕು. ಕಂಪ್ಲೇಂಟ್ ಕೊಡೋದೇ ಮಾಧ್ಯಮದವ್ರ ಹತ್ರ ಹೇಳಿದ್ರೆ ಆಗ್ತದೆ. ಸ್ವಾಮಿ, ನೀವು ಏನು ರಾಜಕೀಯ ಮಾಡೋದು ಈ ಥರ ಎಲ್ಲ? ಇದಕ್ಕೆಲ್ಲ ಉತ್ತರ ಕೊಟ್ಟರೆ ನನ್ನ ಉತ್ತರ ಸ್ವರಗಳೇ ಬದಲಾಗ್ತದೆ. ಅದಕ್ಕೆ ನಾನು ಉತ್ತರ ಕಂಪ್ಲೇಂಟ್ ಕೊಟ್ಟ ಕೂಡಲೇ, ಮರ ಕಡ್ದ ಕೂಡಲೇ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸ್ಬೇಕು ಅವರನ್ನು. ಕಾಲೇಜಲ್ಲಿ ಈಗ ಟೆಂಡರ್ ಆಗಿ ಮರ ಕಡ್ದದ, ಒಳಗೆ ಹಾಕಿ ಅವರನ್ನು. ಯಾರು ಕದ್ದು ಕಂಡಿದ್ದಾರೆ ಅವರನ್ನೆಲ್ಲ ಕಂಪ್ಲೇಂಟ್ ಕೊಟ್ಟು ಫಾರೆಸ್ಟ್ ಇಲಾಖೆಯವರಿಗೆ ಕೊಟ್ಟು ಇಮಿಡಿಯೇಟ್ ಒಳಗೆ ಹಾಕಬೇಕು. ನಾನು ಹೇಳ್ತೀನಿ, ಬೇಕಿದ್ರೆ ಕದ್ದು ಯಾರಾದರೂ ಲೈಸೆನ್ಸ್ ಇಲ್ಲದೆ ಅಲ್ಲಿ ಕಡ್ದಿದ್ರೆ ಅವ್ರು ಒಳಗೆ ಹಾಕಿ ಕಂಪ್ಲೇಂಟ್ ಕೊಡಬೇಕು.